ಇವತ್ತು ವ್ಯಾಲೆಂಟೈನ್ಸ್ ಡೇ ಒಂದಿನ ಅದು ಸರಿ, ಆದ್ರೆ ಈ ರೋಸ್ ಡೇ, ಚಾಕ್ಲೇಟ್ ಡೇ, ಅದು Hug ಇದು day, ಹಾಕ್ ಡೇ, ಪ್ರಾಮಿಸ್ ಡೇ, ಅದು ಎಲ್ಲ ಸೇರಿಸ್ಬಿಟ್ಟು ನೋಡಿ ಹೆಂಗೆ ಇರ್ತಾವನೆ. ಅದು ಎಲ್ಲ ಒಂದೇ ದಿನ ಅಲ್ಲಿ ಸೇರಿಸ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಮದುವೆಕ್ಕಿಂತ ಮುಂಚೆ ಇವ್ರಿಗೆ ನಾವು ಪ್ರಾಮಿಸ್ ಮಾಡ್ತೀನಿ ಅಲ್ವಾ, ರೋಸ್ ಡೇಗೆ ನಿಮ್ಗೆ ಇದು ಕೊಡ್ತೀನಿ, ಅದು ಕೊಡ್ತೀನಿ, ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ಕೊಡ್ತೀನಿ ಅಂತ. ಮದುವೆ ಆದ್ಮೇಲೆ ಅದೇ ದೊಡ್ಡ ಇದು ವಿಷಯ. ಯಾವಾಗ್ಲೂ ಅದೇ ಪ್ರಶ್ನೆ ಕೇಳ್ಬಿಟ್ಟು ತಲೆ ತಿಂತಾರೆ. ಅದಕ್ಕೆ ಎಲ್ಲ ಒಂದೇ ದಿನ ಬರೀ ವ್ಯಾಲೆಂಟೈನ್ಸ್ ಡೇ ಇರಬೇಕು, ಬೇರೆ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ನಾವು ಎಲ್ಲರಿಗೆ ತುಂಬಾ ಕಷ್ಟ. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ, ಇವನ್ಗೆ ಏನ್ ಅರ್ಥ ಆಗಲ್ಲ. ಅದಕ್ಕೆ ಹೌದು ತುಂಬಾ ಥ್ಯಾಂಕ್ಸ್. ಓಹೋ, ಫಸ್ಟ್ ಟೈಮ್ ನಾನು ಈ ತರ ಮಾತು ಹೇಳಿದ್ರೆ ಥ್ಯಾಂಕ್ಸ್ ಇರ್ತಾರೆ. ಇಲ್ಲಾಂದ್ರೆ ಹಿಂದಿ ಮತ್ತೆ ಬೇರೆ ಭಾಷೆ ಅಲ್ಲಿ ಮಾಡಿದ್ರೆ ಮತ್ತೆ ಆಯ್ತು ಕಷ್ಟ. ಕಾಮೆಂಟ್ ಅಲ್ಲಿ ನೀವು ಎಲ್ಲ ಯಾರು ಇವ್ರಿಗೆ ಗೊತ್ತಾಗಬಾರ್ದು ನೋಡಿ. ಫುಲ್ ಇವ್ರು ಅನ್ಕೊಂತಾರೆ ಇವ್ರು ಬರೀ ದೊಡ್ಡ ಗಿಫ್ಟ್ ಏನ್ ತಗೋ ಬರ್ತಾರೆ ಅಂತ. ಏನ್ ಕೊಡಲ್ಲ. ಈ ವ್ಯಾಲೆಂಟೈನ್ಸ್ ಡೇ ಬರೀ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಷ್ಟೇ. ದೇವಸ್ಥಾನ ಅಲ್ಲಿ ಕೂಡ ಅದೇ ಪ್ರೇ ಮಾಡಿದ್ದೀನಿ. ಜಾಸ್ತಿ ಡಿಮಾಂಡ್ ಇಲ್ಲ, ಕಡಿಮೆ ಡಿಮಾಂಡ್ ಮಾಡಲಿ ಅಂತ ನಾನು ವಿಶ್ ಮಾಡಿದ್ದೀನಿ. ಈಗ ನೋಡೋಣ ಇವತ್ತು ಸಾಯಂಕಾಲ ತನಕ ಏನ್ ಈಗ ಇವರು ಡಿಮಾಂಡ್ ಮಾಡ್ತಾರೆ ಅಂತ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ ಡೇ ಎಲ್ಲರಿಗೆ ನಮಸ್ಕಾರ.